ಕಂಪನಿಗಳು ಬಂದದ್ದು ಯಾವ ಮುಖಾಂತರ ಅಂತಂತಂದ್ರೆ ನಮಗೆ ಸರ್ಕಾರ ಆದೇಶ ಕೊಟ್ಟಿದೆ, ಸರ್ಕಾರ ಮೂಲ ನಮಗೆ ಲೈಸೆನ್ಸ್ ಕೊಟ್ಟಿದೆ ಅಂತಂತಂದು ನಮ್ಮಂಥ ಜನರನ್ನ ನಂಬಿಸಿದ್ರು ಅವರು. ನಂಬಿಸಿ ಆಮೇಲೆ ಏನು ಮಾಡಿದ್ರು ಅವರು, ನಮಗೆ ಇಲ್ಲ ಇಂಥ ತುಂಬಂಗಿಲ್ಲ ಅಂತ ಹೊರಗಿನ ಕಂಪ್ನಿಗಳದಾವ, ಇವು ಮಹಾರಾಷ್ಟ್ರ ಕಂಪ್ನಿಗಳದಾವ ಅಂತ ತುಂಬಂಗಿಲ್ಲ ಅಂತಂದ್ರೂ ನಮಗೆ ಒಂದೊಂದು ಲೈಸೆನ್ಸ್ ತೋರಿಸಿ ಗೌರ್ಮೆಂಟ್ ಇಲ್ಲ, ಗೌರ್ಮೆಂಟ್ ಆದೇಶ ಕೊಟ್ಟದಂತ ಹೇಳಿ ಇದು ಕೊಟ್ಟದ್ದು ಗೌರ್ಮೆಂಟ್ ಆದೇಶ ನಿಜ. ಗೌರ್ಮೆಂಟ್ ಆದೇಶ ಕೊಟ್ಟೈತಿ. ಮತ್ತು ಅವರು ಒಂದು ಆಫೀಸ್ ಮುಖಾಂತರ, ಒಂದು ಬ್ಯಾಂಕ್ ಮುಖಾಂತರ ಒಂದೊಂದು ಕಡೆ ಬಾಗಲಕೋಟೆ, ಬಿಜಾಪುರ, ಬನ್ನಟ್ಟಿ ಎಲ್ಲ ಕಡೆ ಒಂದು ದೊಡ್ಡ ದೊಡ್ಡ ಸಿಟಿ ಒಳಗನ ಒಂದೊಂದು ಬ್ಯಾಂಕ್ ಮುಖಾಂತರ ಒಂದು ಆಫೀಸ್ ನಡೆಸಿದ್ರು ಅವರು. ಆಫೀಸ್ ನಡೆಸಿ ನಮ್ಮಂಥ ಏಜೆಂಟ್ರಿಗೆ ಒಂದು ಕೆಲಸ ಕೊಡುವಂಥ ಇದರೊಳಗೆ ನಿರ್ದಿಷ್ಟವಾಗಿ ನಾವು ಕೆಲಸದಕ್ಕೋಸ್ಕರವಾಗಿ ಏನೋ ನಮ್ಮ ಕುಟುಂಬಕ್ಕೆ ಒಂದು ಏನರ ಆಧಾರ ಆಗತ್ತೆ ಅಂತೇಳಿ ನಾವು ಕೆಲಸ ಮಾಡಿದೆವು. ಕೆಲಸ ಮಾಡಿ ಸ್ವತಃ ನಮ್ಮ ಮನೆ ದುಡ್ಡನ್ನು ತುಂಬಿಕೊಂಡಿದ್ದೀವಿ, ಹೊರಗಿನ ಅಕ್ಕಪಕ್ಕದವ್ರದ್ದು ದುಡ್ಡು ತುಂಬಿಕೊಂಡಿವು, ಸುಮಾರು ಜನಸಂಖ್ಯೆ ದುಡ್ಡು ತುಂಬಿಕೊಂಡಿದ್ದೀವಿ. ಚಿಟ್ ಫಂಡ್ ಕಂಪನಿಗಳು ಅಂತಂದ್ರೆ PSL, ಗರಿಮಾ, ಸಾಯಿ ಪ್ರಸಾದ್, ಕಲ್ಪತರು ಮತ್ತು ಸಮೃದ್ಧಿ ಜೀವನ, ಶ್ರೀರಾಮ, ನೂರಾರು ಕಂಪ್ನಿಗಳಿದಾವ್ರಿ. ಅಗ್ರಿಗೋಲ್ಡ್ ಅದು ಕಂಪ್ನಿಗಳಿಗೆ ಹೆಸರೇ ಇಲ್ಲ. ಆ ಕಂಪ್ನಿಗಳಿಗೆ ಆರ್ಡರ್ ಕೊಟ್ಟಿದ್ದನು ಕೇಂದ್ರ ಗೌರ್ಮೆಂಟನ್ನು ಕೊಟ್ಟಿದ್ದು, ಬಂದ್ ಮಾಡಿದ್ರು ಕೇಂದ್ರ ಗೌರ್ಮೆಂಟನ್ನು ಬಂದ್ ಮಾಡಿದ್ದು. ಆದರೆ ಬಂದ್ ಮಾಡೋ ಮುಖಾಂತರ ನಮಗೆ ಗ್ರಾಹಕರಿಗೆ ಅವ್ರು ತಿಳಿಸಬೇಕಾಗಿತ್ತು. ನಾವು ಈಗ ಇಂಥ ಚಿಟ್ ಫಂಡ್ ಕಂಪನಿಗಳಿಗೆ ಮುಟ್ತೀವಿ ಅಂತಂದಿದ್ರೆ ನಾವು ಇಷ್ಟು ನಾವು ಬೀದಿಗೆ ಇಳಿತಿದ್ದಿಲ್ಲ, ಇಷ್ಟು ನಾವು ದುಃಖಕ್ಕೆ ಹಾಕಿದ್ದಿಲ್ಲ. ಎಷ್ಟೋ ಜನಸಂಖ್ಯೆ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡಾರೋ, ಗಂಡ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡಾರೋ, ಊರು ಬಿಟ್ಟು ಹೋಗಿದ್ದಾರೆ, ಎಷ್ಟೋ ಕುಟುಂಬಗಳು ನಾಶವಾಗಿದ್ದಾವೆ. ಆದರೂ ಕೂಡ ಗೌರ್ಮೆಂಟಿಗೆ ಇನ್ನೂವರೆಗೂ ಅವ್ರಿಗೆ ಗಮನಕ್ಕೆ ಹೋಗಿಲ್ಲ. ದುಡ್ಡು ತುಂಬಿದವ್ರು ಗ್ರಾಹಕರಂತೂ ನಮ್ಮನ್ನ ಕುಂದ್ರಿಸೇ ಕೊಡಂಗಿಲ್ಲ ರೀ. ನಾವು ಎಲ್ಲರ ಒಂದು ಸತ್ತಲ್ಲಿ ಹೋಗೋಂಗಿಲ್ಲ, ಕೆಟ್ಟಲ್ಲಿ ಹೋಗೋಂಗಿಲ್ಲ, ಒಂದು ಕಾರ್ಯಕ್ಕೆ ಹೋಗಂಗಿಲ್ಲ, ನಮ್ಮ ಮಂದಿ ಮಕ್ಕಳಂತೆ ಹೋಗಂಗಿಲ್ಲ. ನಮ್ಮನ್ನ ಒಂದು ಜನಸಂಖ್ಯೆ ನೋಡ್ಬೇಕಾದ್ರೆ ಒಂದು ತುಡುಗರು ಸೇಮ್ ನಮ್ಮ ಜನಸಂಖ್ಯೆ ನೋಡ್ತಾರ, ನಮಗೆ ಎಲ್ಲೆಲ್ಲ ಮಾನ ತೆಗಿತಾರ. ಆದ್ರೂ ನಾವು ಎಷ್ಟು ಮಾನ ತಗೊಂಡ್ರು ನಾವು ಉಳಿದೀವಪ್ಪ ಅಂತಂದ್ರೆ ನಾವು ಜನರಿಗೆ ಒಂದು ಅನ್ಯಾಯ ಆಗಿದೆ, ನಮ್ಗೆ ಅವ್ರು ನಂಬಿ ದುಡ್ಡು ತುಂಬ್ಯಾರ, ಅವ್ರು ನಾವು ದುಡ್ಡು ಕೊಟ್ಟು ನಾವು ಮುಕ್ತಿ ಆಗ್ಬೇಕಂತಂದ ಇದಕ್ಕೆ ನಮಗೆ ಕಾರಣ ನಮ್ಮ KPGP ಸಂಘಟನೆ ವತಿಯಿಂದ ನಮ್ಮ KPGP ಸಂಘಟನೆ ನಮಗೆ ಜೀವ ಕೊಟ್ಟಿದ್ದು. ಮುಂದೆ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ನಮ್ಮ ಅಪ್ಪಸಾಹೇಬ್ ಹೆಗ್ಡೆ ಸರ್ ನಮ್ಗೆ ಜೀವ ತುಂಬಿದ್ದು. ಇಲ್ಲ ಆದರೆ ನಾವು ಎಷ್ಟೋ ಜನ ಸಾಯ್ತಿದ್ದೆವು, ಎಷ್ಟೋ ಜನ ಇಷ್ಟು ತನ್ನಗಳಿಗೆ ಆತ್ಮಹತ್ಯೆ ಮಾಡ್ಕೋತಿದ್ವು. ಇಂಥ ಚೀಟ್ ಫಂಡ್ ಕಂಪನಿ ಒಳಗೆ ಕೆಲಸ ಮಾಡಿದಂಥ ಕಂಪನಿಗಳಿಗೆ ಅವ್ರು ಏನು ಚೀಟ್ ಫಂಡ್ ಒಳಗೆ ಅದಾರಲ್ಲ ಅವ್ರಿಗೆಲ್ಲರಿಗೂ ಸರ್ಕಾರ ಒಂದು ಬರ್ಡ್ ಸೆಟ್ ಕಾನೂನೊಳಗೆ ಅವ್ರಿಗೆ ಗಲ್ಲಿಗೇರಿಸಬೇಕನ್ನುವಂಥದ್ದು ಆದೇಶ ಮಾಡಿದೆ. ಆದ್ರೂ ಕೂಡ ಆದೇಶ ಪ್ರಕಾರ ಅವ್ರ ಕಾನೂನು ಪ್ರಕಾರ ಅವ್ರು ಕಾನೂನು ಪಾಲನೆ ಮಾಡಿಲ್ಲ. ಕಾನೂನು ಪಾಲನೆ ಮಾಡಲಿಪ್ಪ ಅಂದ್ರೆ ಅಂಥವ್ರಿಗೆಲ್ಲ ಗಂಡು ಸೇರಿಸಬೇಕು. ನಮ್ಮ ಗ್ರಾಹಕರ ದುಡ್ಡು 1 ರಿಂದ 3 ಪಟ್ಟು ಹಣ ನಮಗೆ ಸಿಗಬೇಕು. ಸಿಗುವವರೆಗೂ ಮಾತ್ರ ನಾವು ಸತ್ಯಾಗ್ರಹ ನಿರಂತರವಾಗಿ ನಾವು ಹೋರಾಟ ಮಾಡ್ತೀವಿ. ನಾವು ಮನೆಗಂತೂ ವಾಪಸ್ ಹೋಗಂಗಿಲ್ಲ, ನಾವು ದುಡ್ಡು ತೊಗೊಂಡೇ ವಾಪಸ್ ಹೋಗ್ಬೋದು. ಸುಮಿತ್ರಾ ಮಲ್ಲಯ್ಯ.